ಹಲೋ ಫ್ರೆಂಡ್ಸ್, ಬನ್ನಿ ಮಸಾಲ ರೊಟ್ಟಿ ಮಾಡೋಣ. ಇದಕ್ಕೆ ನಾನು ತೊಗೊಂಡಿರೋದು ದಪ್ಪು ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್, ರೆಡ್ ಮತ್ತು ಗ್ರೀನ್ ಕಲರ್ದು, ಈರುಳ್ಳಿ, ಇದು ಸಾಂಬಾರು ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪುದೀನ, ಬೆಳ್ಳುಳ್ಳಿ, ಕಾಯಿ ತುರಿ, ಕ್ಯಾರೆಟು ಮತ್ತು ಅಕ್ಕಿ ಹಿಟ್ಟು. ಅವನ್ನೆಲ್ಲ ನಾನು ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕ್ಯಾರೆಟ್ ಸೇರಿಸೋಣ, ಕಾಯಿ ತುರಿ ಸೇರಿಸೋಣ, ಮತ್ತು ಅವು ರಫ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಚಾಪರಲ್ಲಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತೊಟ್ಟೋವಾಗ ಈಸಿ ಆಗುತ್ತೆ. ಕ್ಯಾಪ್ಸಿಕಮ್ಮು ಅಷ್ಟೇ, ಅದನ್ನು ಮತ್ತೆ ಒಂದು ಸಾರಿ ಚಾಪರ್ಗೆ ಹಾಕ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸೊಪ್ಪೇನಿತ್ತಲ್ವ ಪುದೀನ, ಸಬ್ಬಸಿಗೆ ಸಾಂಬಾರು ಸೊಪ್ಪು, ಅದನ್ನು ಕೂಡ ಚಾಪರ್ಗೆ ಹಾಕ್ಬಿಟ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಲ್ಲ ಚಾಕುನಲ್ಲೇ ಚಿಕ್ಕದಾಗಿ ಕಟ್ ಮಾಡಿದ್ರೂ ಆಗುತ್ತೆ. ಇದಕ್ಕೆ ಅಕ್ಕಿ ಹಿಟ್ಟಿಗೆ ಇವನ್ನೆಲ್ಲ ಮಿಕ್ಸ್ ಮಾಡಿ, ಉಪ್ಪು ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಬೇಕು ತೊಟ್ಟಕ್ಕಾಗ್ತಿಲ್ಲ ಅಂದರೆ ಮಾತ್ರ ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ಳಿ. ತರಕಾರಿನಲ್ಲೇ ನೀರಿನ ಅಂಶ ಇರುತ್ತೆ, ಅದು ನೀರು ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ಅದನ್ನು ಕಲಿಸ್ಕೊಳ್ಳಿ. ಕಲಿಸ್ಕೊಂಡಾದ್ಮೇಲೆ ಒಬ್ಬಟ್ಟು ತಟ್ಟೋ ಶೀಟ್ ಇರುತ್ತಲ್ವ, ಅದು ಅಂಗಡೀಲಿ ಸಿಗತ್ತೆ ಕೇಳಿದ್ರೆ. ಅದ್ರ ಮೇಲೆ ಈ ಥರ ತಟ್ಟಿ ಸ್ವಲ್ಪ ಎಣ್ಣೆ ಹಚ್ಕೊಂಬಿಡಿ ಶೀಟ್ಗೆ. ಆಮೇಲೆ ಅದ್ರ ಮೇಲೆ ರೊಟ್ಟಿ ಥರನೇ ತಟ್ಟಿ ಫ್ರೆಂಡ್ಸ್. ತಟ್ಟೋಕ್ಕೂ ಬರುತ್ತೆ, ಅಷ್ಟೇನು ಕಷ್ಟ ಆಗಲ್ಲ. ಈ ಥರ ತಟ್ಬಿಟ್ಟು ನೀಟಾಗಿ ತವೆ ಮೇಲೆ ಹಾಕಿ ಫ್ರೆಂಡ್ಸ್, ಶೀಟ್ ಸಮೇತ. ಶೀಟೇನು ಇದಾಗಲ್ಲ, ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಇದು. ಆಮೇಲೆ ಇದಕ್ಕೆ ನೀರು ಹಚ್ಚಕ್ಕೆ ಹೋಗಬೇಡಿ, ನೀರು ಸವರಬೇಡಿ ರೊಟ್ಟಿಗೆ, ಎಣ್ಣೆನೇ ಹಾಕಿ. ಸ್ವಲ್ಪ ದೋಸೆಗೆ ಹಾಕ್ತಿರಲ್ವ ಅಷ್ಟು ಎಣ್ಣೆ ಹಚ್ಚಿದ್ರೆ ಸಾಕು. ಎಣ್ಣೆ ಹಚ್ಚಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಇದು ನಮ್ಮಮ್ಮ ಮಾಡಿದ್ದಾರೆ ಫ್ರೆಂಡ್ಸ್. ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಮಗೆ ಸ್ಟೇಜ್ ಆದರೂ ನಮ್ಮಮ್ಮನ ಕೈ ಊಟನೇ ತುಂಬ ರುಚಿಯಾಗಿರುತ್ತೆ. ಇದು ಅಮ್ಮ ಮಾಡಿರೋದೆ. ಈ ಥರ ಎಲ್ಲ ಅಮ್ಮನೇ ಮಾಡಿಕೊಡ್ತಾರೆ ಫ್ರೆಂಡ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಂಗೆ ಸಪೋರ್ಟ್ ಮಾಡಿ. ಈ ಥರ ಒಂದಾದ್ಮೇಲೆ ಒಂದು ತುಂಬ ಈಸಿಯಾಗಿ ತೊಟ್ಟಕ್ಕೆ ಬರುತ್ತೆ. ಈ ಥರ ತಟ್ಟಿ ಬೇಯಿಸ್ಕೊಳ್ಳಿ. ಮಾಮೂಲಿ ರೊಟ್ಟಿ ಚಟ್ನಿ ತಿಂದು ಬೇಜಾರಾಗಿದ್ದಾಗ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಚಟ್ನಿ ಮೊಸರು